ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನ ವಿದುರ ಧೃತರಾಷ್ಟ್ರನಿಗೆ ಹೇಳ್ದ. ಈಗ ಮುಂದುವರೆದು ಹೇಳ್ತಾರೆ, ಪುರುಷ ಶ್ರೇಷ್ಠನೇ, ಈ ಎರಡು ರೀತಿಯ ಪುರುಷರು ಸೂರ್ಯ ಮಂಡಲವನ್ನ ಭೇದಿಸ್ಕೊಂಡು ಊರ್ಧ್ವಗತಿಯನ್ನ ಪಡೀತಾರೆ. ಯಾರು ಆ ಇಬ್ಬರು ಅಂತಂದ್ರೆ ಯೋಗಯುಕ್ತ ಸನ್ಯಾಸಿ ಮತ್ತೆ ಯುದ್ಧದಲ್ಲಿ ಕತ್ತಿಯನ್ನ ಹಿಡಿದು ಸತ್ತ ಯೋಧ. ಅಂತಂದ್ರೆ ಯಾರು ನಿಜವಾಗಲೂ ಸರಿಯಾದ ರೀತಿಯಲ್ಲಿ ಸನ್ಯಾಸಿ ಆಗಿರ್ತಾನೋ ಅವನು ಮತ್ತೆ ಕತ್ತಿಯನ್ನ ಹಿಡ್ಕೊಂಡು ಯುದ್ಧದಲ್ಲಿ ಹೋರಾಡ್ತಾ ತನ್ನ ಪ್ರಾಣವನ್ನ ಬಿಟ್ಟಿರ್ತಾನಲ್ಲ ಅಂತ ಒಬ್ಬ ಯೋಧ. ಇಬ್ಬರಿಗೂ ಕೂಡ ಊರ್ಧ್ವಗತಿ ಸಿಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮೇಲಿನ ಲೋಕಗಳವರಿಗೆ ಸಿಗತ್ತೆ ಅಂತಂದ್ಬಿಟ್ಟು, ಭರತ ಶ್ರೇಷ್ಠನೇ, ಮನುಷ್ಯರ ಕಾರ್ಯಸಿದ್ಧಿಗೋಸ್ಕರ ಉತ್ತಮ, ಮಧ್ಯಮ ಮತ್ತೆ ಅಧಮ ಈ ಮೂರು ರೀತಿಯ ಉಪಾಯಗಳನ್ನ ನಾವು ಕೇಳ್ತೀವಿ ಅಲ್ವಾ. ಉತ್ತಮರು, ಮಧ್ಯಮರು, ಅಧಮರು ಯಾವುದೇ ಆಗಿರ್ಬೋದು, ಏನೇ ಕೆಲಸ ಮಾಡಿದ್ರು ಈ ಮೂರು ರೀತಿಯಲ್ಲಿ ಇರತ್ತೆ. ಈ ರೀತಿ ಇದೆ ಅಂತನ್ಬಿಟ್ಟು ವೇದವೇತ್ತರಾದಂಥ ವೇದಗಳನ್ನ ಓದಿ ಯಾರು ತಿಳ್ಕೊಂಡಿರ್ತಾರೋ ಅಂಥ ವಿದ್ವಾಂಸರು ತಿಳ್ಕೊಳ್ತಾರೆ. ರಾಜನೇ, ಉತ್ತಮ, ಮಧ್ಯಮ ಮತ್ತೆ ಅಧಮ ಈ ಮೂರು ರೀತಿಯ ಪುರುಷರು ಈ ಲೋಕದಲ್ಲಿ ಇರ್ತಾರೆ. ಇವರನ್ನ ಯಥಾಯೋಗ್ಯ ಮೂರು ರೀತಿಯ ಕರ್ಮಗಳಲ್ಲಿ ತೊಡಗಿಸ್ಬೇಕು. ಈಗ ಯಾರು ಉತ್ತಮನಾಗಿರ್ತಾನೋ ಅವನು ಅದೇ ರೀತಿಯ ಕರ್ಮಗಳನ್ನ ಮಾಡಬೇಕು. ಅದೇ ಮಧ್ಯಮನು ಮಧ್ಯಮ ರೀತಿಯ ಕರ್ಮಗಳು, ಈ ರೀತಿ ಡಿವೈಡ್ ಮಾಡಿದ್ದಾರೆ. ಅದೇ ಕರ್ಮಗಳಲ್ಲಿ ಅವರು ತೊಡಗಬೇಕು. ಮೂವರು ಕೂಡ ಧನದ ಅಧಿಕಾರಿಗಳಲ್ಲ ಅಂತನ್ಬಿಟ್ಟು ಇನ್ನ ಮುಂದುವರೆದು ಹೇಳ್ತಾನೆ, ಮೂವರು ಧನ ಅಂತಂದ್ರೆ ಹಣದ ಅಧಿಕಾರಿಗಳಲ್ಲ. ಯಾರ್ಯಾರವರು ಅಂತಂದ್ರೆ ಸ್ತ್ರೀ, ಪುತ್ರ ಮತ್ತೆ ದಾಸರು. ಇವರು ಏನೆಲ್ಲ ದುಡಿತಾರೋ ಅದೆಲ್ಲ ಇವರು ಯಾರ ಅಧೀನರಾಗಿರ್ತಾರೋ ಅವರದೇ ಆಗಿರುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರು ಅದೆಲ್ಲ ಅವನ ಒಡೆಯನಿಗೆ ಸೇರುತ್ತೆ ಹೊರತು ಅವರಿಗೆ ಸೇರೋದಿಲ್ಲ. ಆಮೇಲೆ ಬೇರೆಯವರ ಧನವನ್ನ ಹರಣ ಮಾಡೋದು, ಕಿತ್ಕೊಳ್ಳೋದು, ಆಮೇಲೆ ಬೇರೆಯವರ ಸ್ತ್ರೀ ಸಂಯೋಗ ಮಾಡೋದು, ಮತ್ತೆ ಸಹೃದಯ ಮಿತ್ರ ಇರ್ತಾನೆ ಅಂದ್ರೆ ಅವನು ಒಳ್ಳೆಯವನು, ಇವನಿಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನಲ್ಲ ಅಂತ ಒಬ್ಬ ಫ್ರೆಂಡನ್ನ ಬಿಟ್ಬಿಡೋದು, ಪರಿತ್ಯಾಗ ಮಾಡೋದು, ಈ ಮೂರೂ ದೋಷಗಳು ಕೂಡ ನಾಶ ಮಾಡುವಂಥದ್ದು. ಆಮೇಲೆ ಕಾಮ, ಕ್ರೋಧ ಮತ್ತೆ ಲೋಭ ಇದೆಯಲ್ಲ, ಇದು ಆತ್ಮವನ್ನ ನಾಶ ಮಾಡುವಂತಹ ನರಕದ ಮೂರು ಬಾಗಿಲುಗಳು. ನಮ್ಮನ್ನ ಕೆಳಮಟ್ಟಕ್ಕೆ ತಳ್ಳೋದು, ನರಕಕ್ಕೆ ತಳ್ಳೋದು ಯಾವುದು ಅಂತಂದ್ರೆ ಕಾಮ, ಕ್ರೋಧ, ಲೋಭ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಈ ಮೂರನ್ನು ಕೂಡ ನಾವು ತ್ಯಜಿಸ್ಬಿಡ್ಬೇಕು. ಭರತನೇ, ವರದಾನವನ್ನ ಪಡೆಯೋದು, ರಾಜ್ಯದ ಪ್ರಾಪ್ತಿ ಮತ್ತೆ ಪುತ್ರನ ಜನ್ಮ ಈ ಮೂರು ಒಂದು ಕಡೆ, ಮತ್ತೆ ಇನ್ನ ಶತ್ರುವಿನ ಕಷ್ಟದಿಂದ ಬಿಡಿಸ್ಕೊಳ್ಳೋದಿದೆಯಲ್ಲ ಇದು ಇನ್ನೊಂದು ಕಡೆ. ಅಂದ್ರೆ ಇದು ಎಷ್ಟು ಕಷ್ಟನೋ ಅದು ಅಷ್ಟೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ವರದಾನ ಪಡೆಯೋದು, ರಾಜ್ಯವನ್ನ ಪಡ್ಕೊಳ್ಳೋದು ಮತ್ತೆ ಮಗ ಹುಟ್ಟೋದು, ಇದು ಮೂರು ಒಂದು ಕಡೆ ಆದ್ರೆ ಶತ್ರು ಇದಾನಲ್ಲ ಅವನ ಕಷ್ಟದಿಂದ ನಾವು ಬಿಡಿಸ್ಕೊಳ್ಳೋದಿದೆಯಲ್ಲ ಇದು ಒಂದೇ ಒಂದು ಕಡೆ. ಆ ಮೂರು ಒಂದು ಕಡೆ ಆದ್ರೆ ಇದು ಒಂದು ಕಡೆ, ಅಂದ್ರೆ ಅಷ್ಟು ಕಷ್ಟ ಇದೆ. ಆ ಮೂರು ಮತ್ತೆ ಇದು ಒಂದು ಸರಿಸಮಾನವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಭಕ್ತ, ಸೇವಕ ಮತ್ತೆ ನಾನು ನಿಮ್ಮವನೇ ಆಗಿದ್ದೀನಿ ಈ ರೀತಿ ಹೇಳ್ತಾನಲ್ಲ. ಈ ಮೂರೂ ರೀತಿಯ ಶರಣಾಗತ ಮನುಷ್ಯರು ಸಂಕಟದಲ್ಲಿರುವಾಗಲೂ ಕೂಡ ನಾವು ಬಿಡಬಾರ್ದು. ಅಂದರೆ ಒಬ್ಬ ಭಕ್ತ ನಾನು ಶರಣಾಗತನಾಗಿದ್ದೀನಿ ಅಂತ ಬಂದಾಗ ಅವನನ್ನು ಯಾವತ್ತೂ ಸಂಕಟದಲ್ಲಿದ್ದಾಗ ಬಿಡಬಾರ್ದು, ಅವನ ರಕ್ಷಣೆ ಮಾಡಬೇಕು. ಇನ್ನು ಸೇವಕ, ಅವನು ಕೂಡ ಕಂಪ್ಲೀಟಾಗಿ ಒಬ್ಬ ಧನಿಗೆ ಶರಣಾಗತಿ ಆಗಿರ್ತಾನೆ ಅಂದಮೇಲೆ ಆ ಸೇವಕನನ್ನು ಕಾಪಾಡುವಂಥ ಜವಾಬ್ದಾರಿ ಅವನದಾಗಿರುತ್ತೆ. ಮತ್ತು ನಾನು ನಿಮ್ಮವನೇ ಆಗಿದ್ದೀನಿ ಅಂತ ಹೇಳ್ಕೊಳ್ತಾನಲ್ಲ ಅಂಥವನು ಕೂಡ ಸಂಕಟದಲ್ಲಿದ್ದಾಗ ಅವನು ಯಾರನ್ನ ಆಶ್ರಯಿಸಿರ್ತಾನೋ ಅವರು ಅವನನ್ನು ಕಾಪಾಡಬೇಕು. ಆಮೇಲೆ ಅಲ್ಪ ಬುದ್ಧಿ ಇರುವಂಥವ್ರು, ದೀರ್ಘ ಸೂತ್ರಿಗಳು, ಆತುರಗಾರ ಮತ್ತು ಸ್ತುತಿ ಮಾಡ್ತಾನಲ್ಲ ಅವ್ರ ಜೊತೆ ಗುಪ್ತ ಸಲಹೆಯನ್ನು ಯಾವತ್ತೂ ಮಾಡಬಾರ್ದು. ನಮ್ಮ ಸೀಕ್ರೆಟ್ಸ್ ಏನಿದೆಯೋ ಅದನ್ನು ಅವ್ರಿಗೆ ಹೇಳಬಾರ್ದು ಯಾರು ಅಲ್ಪ ಬುದ್ಧಿ ಇರೋರು. ಯಾಕಂದರೆ ಅವ್ರಿಗೆ ಯಾರ ಹತ್ರ ಏನು ಹೇಳಬೇಕು, ಏನು ಮಾತಾಡಬೇಕು ಗೊತ್ತೇ ಆಗೋದಿಲ್ಲ ಆ ರೀತಿ. ಆಮೇಲೆ ಆತುರಗಾರ ಇರ್ತಾನಲ್ಲ ಅವನು. ಆಮೇಲೆ
ತುಂಬ ಟೈಮ್ ತಗೊಂಡು ಮಾಡೋರು ಇರ್ತಾರಲ್ಲ ಅವರು, ಮತ್ತು ಹೊಗಳೋರು ಇರ್ತಾರಲ್ಲ, ಹೊಗಳು ಭಟ್ರು, ಅವ್ರ ಹತ್ರ ಎಲ್ಲ ನಾವು ಗುಪ್ತ ಸಲಹೆಗಳನ್ನು ಮಾಡಬಾರ್ದು. ಈ 4 ಜನ ಇದ್ದಾರಲ್ಲ, ಯಾರು ಅಲ್ಪ ಬುದ್ಧಿ ಇರುವಂಥವ್ರು, ದೀರ್ಘಸೂತ್ರಿಗಳು, ಆತುರಗಾರ, ಸ್ತುತಿ ಮಾಡುವಂಥವ್ರು, ಇವರು ರಾಜ ಬಿಡೋದಕ್ಕೆ ಯೋಗ್ಯತೆ ಇರುವಂಥವ್ರು. ರಾಜ ಇಂಥವ್ರ ಸಹವಾಸವನ್ನು ಇಟ್ಕೋಬಾರ್ದು, ಆದಷ್ಟು ಅವರನ್ನು ದೂರ ಇಡಬೇಕು ಅಂತ. ಯಾಕೆ ಅಂತಂದರೆ ಇದನ್ನು ವಿದ್ವಾಂಸರು ಹೇಳಿದ್ದಾರೆ, ಈ ರೀತಿಯ ಜನರನ್ನು ಗುರುತಿಸ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ವಿದುರ ಧೃತರಾಷ್ಟ್ರನಿಗೆ ಈಗಲಾದರೂ ಅವ್ನು ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಡೀಟೇಲ್ ಆಗಿ ಒಂದೊಂದೇ ಹೇಳ್ತಾ ಇದ್ದಾನೆ. ಯಾರು ನಮ್ಮ ಹತ್ರ ಇರಬೇಕು, ಯಾರನ್ನು ನಾವು ದೂರ ಇಡಬೇಕು, ಯಾರು ನಮಗೆ ಆಪ್ತರಾಗಿರ್ತಾರೆ, ಯಾರು ನಮಗೆ ದ್ವೇಷಿಗಳಾಗಿರ್ತಾರೆ, ನಾವು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ನಾನೊಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ರಾಜ, ಒಬ್ಬ ಒಳ್ಳೆ ಸಂಸ್ಕಾರವಂತ ಅಂತ ಅನ್ನಿಸ್ಕೋಬೇಕು, ವಿದ್ವಾಂಸ ಅಂತ ಅನ್ನಿಸ್ಕೋಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು ಅಂತ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.